ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕಬ್ಬು ಬೆಳೆಯ ಬೀಜ ಸಂಸ್ಕರಣೆ ಹಾಗೂ ನಾಟಿ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಆರೋಗ್ಯಕರ ಬೆಳೆಗಾಗಿ ಮೊದಲ ಹಂತವೆಂದರೆ ರೋಗ ಮುಕ್ತ ಹಾಗೂ ಆರೋಗ್ಯಕರ ನೆಡುವ ವಸ್ತುಗಳ ಆಯ್ಕೆ ಮಾಡುವುದು. ಇದಕ್ಕಾಗಿ 8 ರಿಂದ 10 ತಿಂಗಳ ವಯಸ್ಸಿನ ಉತ್ತಮ ನಿರ್ವಹಣೆ ಮಾಡಲಾದ ಹಾಗೂ ಕೀಟ ರೋಗ ಮುಕ್ತ ಹೊಲದ ಕಬ್ಬನ್ನು ಬಳಸಬೇಕು. ನಾಟಿಗಾಗಿ 2 ಅಥವಾ 3 ಮೊಗ್ಗುಗಳಿರುವ ಕಬ್ಬಿನ ತುಂಡುಗಳನ್ನು ಕತ್ತರಿಸಬೇಕು. ನಾಟಿ ಮಾಡುವ ಮೊದಲು ಬೀಜ ಸಂಸ್ಕರಣೆ ಮಾಡುವುದು ಅತ್ಯಂತ ಮುಖ್ಯವಾಗಿದೆ. ಕಬ್ಬಿನ ತುಂಡುಗಳನ್ನು ಬೆವಿಸ್ಟಿನ್ ಅಥವಾ ಕಾರ್ಬನ್ ಡೈಸಿನ್ ಮೊದಲಾದ ಶಿಲೀಂಧ್ರನಾಶಕ ದ್ರಾವಣದಲ್ಲಿ 15 ರಿಂದ 20 ನಿಮಿಷ ಕಾಲ ನೆನೆಸಿಡಬೇಕು. ಇದರಿಂದ ಕೆಂಪು ಕೊಳೆ ಹಾಗೂ ಕಾಂಡ ಸಂಬಂಧಿತ ಶಿಲೀಂಧ್ರ ರೋಗಗಳನ್ನು ತಡೆಗಟ್ಟಬಹುದು. ಜೊತೆಗೆ 50 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯ ಬೆಚ್ಚಗಿನ ನೀರಿನಲ್ಲಿ 30 ನಿಮಿಷಗಳ ಕಾಲ ನೆನೆಸುವುದು ಕೂಡ ಅತ್ಯುತ್ತಮ ವಿಧಾನವಾಗಿದೆ. ಬೀಜ ಸಂಸ್ಕರಣೆಯಿಂದ ಮೊಳಕೆ ಹೊಡೆಯುವಿಕೆ ಉತ್ತಮವಾಗುತ್ತದೆ ಮತ್ತು ಬೆಳೆ ಆರೋಗ್ಯಕರವಾಗುತ್ತದೆ. ಈಗ ನಾಟಿ ವಿಧಾನಗಳನ್ನು ನೋಡೋಣ. ಫ್ಲಾಟ್ ವಿಧಾನವು ಸಾಂಪ್ರದಾಯಿಕ ವಿಧಾನವಾಗಿದೆ. ಇದರಲ್ಲಿ ಕಬ್ಬಿನ ತುಂಡುಗಳನ್ನು ಆಳವಿಲ್ಲದ ಕಾಲುವೆಗಳಲ್ಲಿ ಸಮತಟ್ಟಾಗಿಡಲಾಗುತ್ತದೆ. ಫರೋ ಟ್ರೆಂಚ್ ವಿಧಾನವು ನೀರಾವರಿ ಪ್ರದೇಶಗಳಲ್ಲಿ ಅತ್ಯುತ್ತಮವಾಗಿದೆ. ಇದು ನೀರಿನ ಉಳಿತಾಯಕ್ಕೆ ಸಹಾಯ ಮಾಡುತ್ತದೆ ಹಾಗೂ ಬೇರುಗಳ ಬೆಳವಣಿಗೆ ಸುಧಾರಿಸುತ್ತದೆ. ರಿಂಗ್ ಪಿಟ್ ವಿಧಾನವನ್ನು ಫಲವತ್ತಾದ ಭೂಮಿಯಲ್ಲಿ ಬಳಸಲಾಗುತ್ತದೆ. ಇದು ಹೆಚ್ಚು ಚಿಗುರುಗಳನ್ನು ಹಾಗೂ ಹೆಚ್ಚಿನ ಇಳುವರಿ ನೀಡುತ್ತದೆ. ಸಾಲುಗಳ ನಡುವಿನ ಅಂತರವನ್ನು ಭೂಮಿಯ ಸ್ವಭಾವಕ್ಕೆ ಅನುಗುಣವಾಗಿ 90 ಸೆಂಟಿಮೀಟರ್ದಿಂದ 120 ಸೆಂಟಿಮೀಟರ್ ವರೆಗೆ ಇಡಬೇಕು. ಸರಿಯಾದ ಅಂತರದಿಂದ ಗಾಳಿಯ ಸಂಚಾರ ಉತ್ತಮವಾಗಿರುತ್ತದೆ ಮತ್ತು ಬೆಳೆ ಉತ್ತಮವಾಗಿ ಬೆಳೆಯುತ್ತದೆ. ನೆನಪಿಡಿ, ಆರೋಗ್ಯಕರ ಹಾಗೂ ಸಂಸ್ಕರಿತ ಬೀಜ ಮತ್ತು ಸರಿಯಾದ ನಾಟಿ ವಿಧಾನವು ಕಬ್ಬು ಬೆಳೆಯ ಯಶಸ್ಸಿನ ಬಲವಾದ ಅಡಿಪಾಯವಾಗಿದೆ. ಮುಂದಿನ ವಿಡಿಯೋದಲ್ಲಿ ಕಬ್ಬು ಬೆಳೆಗೆ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕೆಂಬುದನ್ನು ತಿಳಿದುಕೊಳ್ಳೋಣ. ನಿಯಮಿತ ಕಬ್ಬು ಕೃಷಿ ಮಾಹಿತಿಗಾಗಿ ಪ್ಲಾನೆಟ್ ಐ ಫಾರ್ಮ್ AI ಚಾನಲ್ ಅನ್ನು ಫಾಲೋ ಮಾಡಿ.